वशं हरितो लाभम् तर्काभयेतुं विधि सर्वपूर्वगीर्वाणविज्ञानदानतोऽस्मि प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वमरोगता अजाड्यं वक्पटुत्वं च हनूमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरुन् मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातराजुहाव पुत्रेति तन्मयतनेदुर्भूतहृदयं मुनिमानि ಅಜ್ಜರ ವಾಯ್ಸ್ ಬ್ರೇಕ್ ಆಗಿ ಬರ್ತದೆ. ಸ್ಲೋ ಅನ್ಸುತ್ತೆ, ಸರಿಯಾಗಿ ಆಗಲ್ವಾ ಈಗ ಕಂಟಿನ್ಯೂ ಮಾಡ್ಲಿಕ್ಕೆ? ಈಗ ಮಾಡ್ರಿ ನೋಡೋಣ. ಈಗ ಸರಿ, 14ನೇ ಅಧ್ಯಾಯದ ಕೊನೆ 2 ಶ್ಲೋಕಗಳು. ಕೊನೆ ಶ್ಲೋಕ ಋಷಯವೂಚುಃ ಏಷ ವಿಷ್ಣೋರ್ಭಗವತಃ ಕಲಾ ಭುವನಪಾಲನೀ ಇಯಂಚ ಲಕ್ಷ್ಮೀ ಸಂಭೂತಿಃ ಪುರುಷಸ್ಯಾನಪಾಯಿನಿ. ಋಷಿಮುನಿಗಳು ಹೇಳಿದ ಮಾತು ವೇನನ ತೋಳನ್ನ ಮಥನ ಮಾಡಿದಾಗ ಇಬ್ಬರು ಅಂದ್ರೆ ಒಂದು ಹೆಣ್ಣು ಜಾಮ್ ಅಂತ ಹೇಳಿದ್ರು. ಬ್ರಹ್ಮಜ್ಞಾನಿಗಳಾದ ಮುನಿಗಳು ಆ ಹುಟ್ಟಿದಂತಹ ಜೋಡಿಯನ್ನ ನೋಡಿ ಇವರು ಭಗವಂತನ ಸನ್ನಿಧಾನ ಪುತ್ರರು ಅಂತ ಬಹಳ ಸಂತೋಷವನ್ನ ಹೊಂದಿ ಹೇಳಿದ ಮಾತು, ಇವನು ಭುವನಪಾಲಕವಾದ ಭಗವಂತನ ರಾಜರಾಜೇಶ್ವರ ಅನ್ನೋ ರೂಪದಿಂದ ಸನ್ನಿಹಿತನಾಗಿರ್ತಕ್ಕಂಥವನು. ಈ ಹೆಣ್ಣು ಭಗವಂತನನ್ನ ಯಾವತ್ತೂ ಬಿಡದೇ ಇರತಕ್ಕಂತಹ ಮಹಾಲಕ್ಷ್ಮೀ ದೇವಿಯ ಅಂಶಯುಕ್ತಳಾಗಿದ್ದಾಳೆ ಅಂತ ಈ ಮಾತನ್ನ ಋಷಿಮುನಿಗಳು ಹೇಳಿದ್ರು ಅಂತ ನಾವು ಇದನ್ನ ನಿನ್ನೆ ದಿವಸ ನೋಡಿದ್ವಿ. ಈ ಶ್ಲೋಕದಲ್ಲಿ ಇಯಂಚ ಲಕ್ಷ್ಮೀ ಸಂಭೂತಿ ಅಂತ ಇದೆ. ಮೊದಲು ಏಷಃ ವಿಷ್ಣೋ ಕಲಾ ಅಂತ ಇದೆ. ಮೂಲ ಶ್ಲೋಕದಲ್ಲಿ ಏಷಃ ಸಾಕ್ಷಾತ್ ಹರೇರಂಶಃ ಅಂತ ಹೇಳ್ತಾರೆ. ಇಲ್ಲೇ ನಾವು ಇವತ್ತಿನ ಪಾಠದಲ್ಲಿ ಅದನ್ನ ನೋಡ್ತೇವೆ. 3ನೇ ಶ್ಲೋಕದಲ್ಲೇ ಬರುತ್ತೆ. ಏಷ ಸಾಕ್ಷಾತ್ ಹರೇರಂಶೋ ಜಾತೋ ಲೋಕರಿ ರಕ್ಷಯ ಅಂತ. ಇವನು ಸಾಕ್ಷಾತ್ ಭಗವಂತನ ಅಂಶನೇ, ಲೋಕ ರಕ್ಷಣೆಗೋಸ್ಕರ ಅವತಾರ ಮಾಡಿದ್ದಾನೆ ಅಂತ ಬರ್ತದೆ ಮಾತು. ಭಗವಂತನ
ಅನೇಕ ಅವತಾರಗಳಲ್ಲಿ ರಾಮ ಕೃಷ್ಣ ಮೊದಲಾದ ಅವತಾರಗಳಂತೆ ಪೃಥು ಮಹಾರಾಜನು ಕೂಡ ಸಾಕ್ಷಾತ್ ಭಗವಂತನ ಅಂಶ ಅಂದ್ರೆ ಭಗವಂತನ ಅವತಾರ ಅಂತ ಹೇಳಿದಂತೆ ಕಾಣಿಸ್ತದೆ. ಏಷ ಸಾಕ್ಷಾತ್ ಹರೇರಂಶಃ ಅಂತನ್ನೋ ಮಾತನ್ನ ಗಮನಿಸಿದರೆ. ಆದ್ರೆ ಹಾಗಲ್ಲ. ಬೇರೆ ವ್ಯಾಖ್ಯಾನಕಾರರೆಲ್ಲರೂ ಕೂಡ ಎಲ್ಲ ರಾಮಕೃಷ್ಣಾದಿ ಅವತಾರಗಳಂತೆ ಪೃಥು ಮಹಾರಾಜನು ಕೂಡ ಭಗವಂತನ ಸಾಕ್ಷಾತ್ ಅವತಾರ ಅಂತಾನೆ ಹೇಳ್ತಾರೆ. ಹಾಗೆ ವ್ಯಾಖ್ಯಾನ ಮಾಡಿದ್ದಾರೆ. ವೀರರಾಘವ ವ್ಯಾಖ್ಯಾನದಲ್ಲಿ ಮಾತ್ರ ಪೃಥು ಭಗವಂತನ ಅಂಶವೇ ಅಂತ ಆ ರೀತಿ ಅವರು ಹೇಳಲಿಲ್ಲ. ಪೃಥುವಿನ ಒಳಗೆ ಭಗವಂತನ ಅಂಶ, ಭಗವಂತನ ಅಂಶದಿಂದ ಪೃಥು ಹುಟ್ಟಿದವನು ಅಂತ ಹೇಳಿದ್ದಾರೆ. ಅಂದ್ರೆ ಅವರ ಅಭಿಪ್ರಾಯ ಆವೇಶಾವತಾರ ಅಂತ. ಅವರು ಬಿಟ್ಟು ಉಳಿದ ವ್ಯಾಖ್ಯಾನಕಾರರೆಲ್ಲ ರಾಮಕೃಷ್ಣಾದಿಗಳಂತೆ ಸ್ವರೂಪಾವತಾರ ಅಂತಾನೆ ಹೇಳಿದ್ದಾರೆ. ಹಾಗೆ ಹೇಳಬಾರದು. ವೀರರಾಘವ ವ್ಯಾಖ್ಯಾನದಲ್ಲಿ ಹೇಳಿದಂತೆ ಆವೇಶಾವತಾರ ಅಂತ ಅನ್ನೋದೇ ಸರಿಯಾದದ್ದು. ಮಧ್ವಾಚಾರ್ಯರು ಅದಕ್ಕೆ ಪ್ರಮಾಣ ವಚನವನ್ನ ಕೊಟ್ಟು ಇದನ್ನ ಸ್ಪಷ್ಟಪಡಿಸ್ತಾರೆ. ತತ್ವನಿರ್ಣಯ ಗ್ರಂಥದ ವಾಕ್ಯವನ್ನ ಅವರು ಪ್ರಮಾಣವನ್ನಾಗಿ ಕೊಟ್ಟಿದ್ದಾರೆ. ಅದನ್ನ ನೋಡೋಣ ಅಂತ. ಆಮೇಲೆ ಇನ್ನೊಂದು ಇಯಂಚ ಲಕ್ಷ್ಮೀ ಸಂಭೂತಿ ಅಂತ ಎರಡನೇ ಲೈನ್ ಅಲ್ಲಿ ಇದೆ. ಅಲ್ಲಿಯೂ ಕೂಡ ಇಯಂಚ ಲಕ್ಷ್ಮೀ ಅಂದ್ರೆ ಸಾಕ್ಷಾತ್ ಲಕ್ಷ್ಮೀ ದೇವಿ ಅವತಾರ ಅಂತಾನೆ ಹೇಳಿದಂತೆ ಕಾಣಿಸ್ತದೆ. ಮೊದಲನೇ ವಾಕ್ಯದಲ್ಲಿ ಹೇಗೆ ಸಾಕ್ಷಾತ್ ಭಗವಂತನ ಅವತಾರ ಅಂತ ಹೇಳಿದಂತೆ ಇದೆಯೋ ಹಾಗೆ ಇವಳು ಕೂಡ ಲಕ್ಷ್ಮೀ ದೇವಿ ಅವತಾರ ಅಂತ ಹೇಳಿದಂತೆನೆ ಕಾಣಿಸ್ತದೆ. ಹಾಗೆ ಬೇರೆ ವ್ಯಾಖ್ಯಾನಕಾರರು ಅರ್ಥ ಮಾಡಿದ್ದಾರೆ. ವೀರರಾಘ ವ್ಯಾಖ್ಯಾನದಲ್ಲಿ ಪೃಥುವನ್ನ ಭಗವಂತನ ಕಲೆಯಿಂದ ಅವತಾರ ಮಾಡಿದವನು ಅಂತ ಹೇಳಿ ಇವಳನ್ನ ಅರ್ಚಿ ಅಂತ ಇವಳಿಗೆ ಹೆಸರು, ಈ ಅರ್ಚಿಯನ್ನ ಲಕ್ಷ್ಮಿಯ ಕಲೆ ಅಂತಷ್ಟೇ ಹೇಳಿದ್ದಾರೆ. ಆವಾಗ ಅವರ ಅಭಿಪ್ರಾಯ ಪೃಥು ಆವೇಶಾವತಾರ, ಈ ಅರ್ಚಿ ಅಂತನ್ನೋಳು ಸ್ವರೂಪಾವತಾರ ಅಂತ ಹೇಳಿದ ಹಾಗೆ ಆಯ್ತು. ಇದು ಕೂಡ ಮುಂದೆ ಆಚಾರ್ಯರು ನಿರ್ಣಯ ವಾಕ್ಯವನ್ನೇನು ಉದಾಹರಿಸ್ತಾ ಇದ್ದಾರೆ ಅದಕ್ಕೆ ವಿರುದ್ಧವಾದದ್ದು. ಭಗವಂತನ ಸ್ವರೂಪಾವತಾರಕ್ಕೆ ಲಕ್ಷ್ಮೀ ದೇವಿಯ ಸ್ವರೂಪಾವತಾರ ಆಗಿದ್ರು ಸರಿ, ಆವೇಶಾವತಾರ ಆಗಿದ್ರು ಸರಿ, ಇಬ್ರು ಕೂಡ ರಾಣಿಯರಾಗಬಹುದು. ಉದಾಹರಣೆಗೆ ಕೃಷ್ಣನಾಗಿ ಭಗವಂತ ಅವತಾರ ಮಾಡಿದಾಗ ಲಕ್ಷ್ಮಿಯ ಸ್ವರೂಪಾವತಾರವಾದ ರುಕ್ಮಿಣಿ ಮತ್ತು ಸತ್ಯಭಾಮಿಯರು ಇದ್ರು, ಜೊತೆಗೆ ಆವೇಶಾವತಾರರಾಗಿರ್ತಕ್ಕಂತಹ ಜಾಂಬವಂತಿ ಮೊದಲಾದವರು ಇದ್ರು, ಷಣ್ಮಹಿಷಿಯರು, ಬೇಕಾದಷ್ಟು ಜನ ಲಕ್ಷ್ಮಿಯ ಆವೇಶ ಅವತಾರರಾಗಿರ್ತಕ್ಕಂಥವರು ಇದ್ರು ರಾಣಿಯರಾಗಿ. ಆದ್ರೆ ಭಗವಂತನ ಆವೇಶಾವತಾರಕ್ಕೆ ಲಕ್ಷ್ಮೀ ದೇವಿಯ ಸ್ವರೂಪಾವತಾರ ಯಾವತ್ತೂ ರಾಣಿ ಆಗೋದಿಲ್ಲ. ಭಗವಂತನ ಆವೇಶಾವತಾರ ಅಂತಾದ ಮೇಲೆ ಲಕ್ಷ್ಮೀ ದೇವಿದು ಆವೇಶಾವತಾರವೇ ರಾಣಿ ಆಗ್ತಾಳೆ ಹೊರತು ಸ್ವರೂಪಾವತಾರ ರಾಣಿ ಆಗೋದಿಲ್ಲ. ಆದ್ರೆ ವೀರರಾಘವ ವ್ಯಾಖ್ಯಾನದಲ್ಲಿ ಅವ್ರು ಹೇಳೋ ಪ್ರಕಾರ ಪೃಥು ಭಗವಂತನ ಆವೇಶಾವತಾರ, ಅರ್ಚಿದೇವಿ ಸ್ವರೂಪಾವತಾರ ಅಂತ ಹೇಳ್ತಾರೆ. ಹಾಗಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ತತ್ವನಿರ್ಣಯ ಅಂತನ್ನೋ ವಾಕ್ಯ ನೋಡಿದಾಗ ನಮಗೆ ಗೊತ್ತಾಗ್ತದೆ. ಮಧ್ವಾಚಾರ್ಯರು ಆ ವಾಕ್ಯವನ್ನು ಉದಾಹರಣೆ ಮಾಡಿದ್ದಾರೆ. ಪೃಥು ಹಯಾದಯೋ ಜೀವಾಹ ತೇಷ್ವಾವಿಷ್ಟೋ ಹರಿಸ್ವಯಂ ವಿಶೇಷಾವೇಶತಸ್ತೇಷು ಸಾಕ್ಷಾತ್ ಧರ್ಯಂ ಶತಾವಚಃ ಕಿಂ ಸ್ತುಘ್ನ ವ್ಯಾಸ ಋಷಭ ಕಪಿಲಾ ಮತ್ಸ್ಯ ಪೂರ್ವಕಾಃ ಆಕೂತಿ ಜೈತರೇಯೌ ಚ ಧರ್ಮಜತ್ರಯಮೇವ ಚ ಧನ್ವಂತರಿರ್ಹಯಗ್ರೀವೋ ದತ್ತಾತ್ರೇಯಶ್ಚ ತಾಪಸಃ ಸ್ವಯಂ ನಾರಾಯಣಸ್ತ್ವೇತೆ ನಾಣು ಮಾತ್ರ ವಿಭೇದಿನಃ ಬಲತಃ ಸ್ವರೂಪತಶ್ಚೈವ ಗುಣೈರಪಿ ಕಥಂಚನ ಇತಿ ತತ್ವ.
ತತ್ರ ಸನ್ನಿಹಿತ ಶ್ರೇಷ್ಠ ಯತ್ರ ಸನ್ನಿಹಿತೋ ಹರಿಃ ನಾಸ್ಯ ಸನ್ನಿಧಿ ಮಾತ್ರೇಣ ರಮಾಯೇತ್ ಸಾಕ್ಷಾದೇವ ತು ಸಾಕ್ಷಾಚ್ಚ ಹರೇ ಸನ್ನಿಧಿ ತತ್ಕ್ವಚಿತ್ ಗೋಪ್ಯಾದಿ ರೂಪಾ ಭವತಿ ವಿಪರೀತಂ ನ ತು ಕ್ವಚಿತ್ ಇತಿ ಚ. ಇದಿಷ್ಟು ತತ್ವ ನಿರ್ಣಯದ ವಾಕ್ಯ ಮಧ್ವಾಚಾರ್ಯ ಉದಾಹರಣೆ ಮಾಡಿದ್ರು. ಇಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ಪೃಥು ಕಾರ್ತವೀರ್ಯ ಅರ್ಜುನ ಮುಂತಾದೆಲ್ಲ ಜೀವರು, ಅವರಲ್ಲಿ ಭಗವಂತ ಸ್ವತಃ ಆವಿಷ್ಟನಾಗಿದ್ದಾನೆ. ಇವರನ್ನ ಸಾಕ್ಷಾತ್ ಭಗವಂತನ ಅಂಶ ಅಂತ ಹೇಳೋದು ಇವರಲ್ಲಿ ವಿಶೇಷ ಆವೇಶ ಇದೆ ಅನ್ನೋ ಕಾರಣದಿಂದ ಹೊರತು ಇವರು ಸ್ವರೂಪಾವತಾರ ಅಲ್ಲ. ಶಿಂಶುಮಾರ, ವ್ಯಾಸ, ಋಷಭ, ಕಪಿಲ, ಮತ್ಸ್ಯ, ಕೂರ್ಮ ಮೊದಲಾದ ಈ ಅವತಾರಗಳು, ಹಾಗೆ ಯಜ್ಞ, ಮಹಿದಾಸ, ಧನ್ವಂತರಿ, ವ್ಯಾಸ, ಕೃಷ್ಣ, ಹಯಗ್ರೀವ, ದತ್ತಾತ್ರೇಯ, ತಾಪಸ ಇವರೆಲ್ಲ ಸಾಕ್ಷಾತ್ ನಾರಾಯಣನ ಸ್ವರೂಪಾವತಾರಗಳು. ಈ ಅವತಾರಗಳಿಗೆ ಮೂಲ ರೂಪದಿಂದ ಅಣುಮಾತ್ರವೂ ಕೂಡ ಭೇದ ಇರೋದಿಲ್ಲ. ನಾಣು ಮಾತ್ರ ವಿಭೇದಿನಃ. ಎಲ್ಲ ರೀತಿಯಿಂದಲೂ ಕೂಡ ಬಲ, ಸ್ವರೂಪ, ಗುಣ ಮೊದಲಾದವುಗಳಲ್ಲಿ ಯಾವ ರೀತಿಯಿಂದಲೂ ಕೂಡ ವೈಲಕ್ಷಣ್ಯ ಇರೋದಿಲ್ಲ ಅಂತ ಸ್ಪಷ್ಟವಾಗಿ ತತ್ವ ನಿರ್ಣಯ ವಾಕ್ಯ ತಿಳಿಸ್ತಾ ಇದೆ. ಹಾಗಾಗಿ ಪೃಥು, ಹೈಹಯ, ಕಾರ್ತವೀರ್ಯ, ಅರ್ಜುನ ಇವರೆಲ್ಲ ಜೀವರು, ಅವರಲ್ಲಿ ಭಗವಂತನ ಆವೇಶ ಮಾತ್ರ, ಸ್ವರೂಪಾವತಾರ ಅಲ್ಲ ಅಂತ ಅನ್ನೋದು ಗೊತ್ತಾಯ್ತು. ಇನ್ನು ಲಕ್ಷ್ಮೀದೇವಿಯ ಅರ್ಚಿದೇವಿ ಇಲ್ಲಿ ಅವಳದು ಹೇಳುವಾಗ ತತ್ರ ಸನ್ನಿಹಿತ ಶ್ರೇಷ್ಠ ಯತ್ರ ಸನ್ನಿಹಿತೋ ಹರಿಹಿ ನಾಸ್ಯ ಸನ್ನಿಧಿ ಮಾತ್ರೇಣ ರಮಾ ಪತ್ನಿತ್ವಮಾವ್ರಜೇತ್. ಯಾವ ಸ್ತ್ರೀಯ ಪತಿಯಲ್ಲಿ ಭಗವಂತನ ಆವೇಶ ಇರ್ತದೋ ಆ ಸ್ತ್ರೀಯಲ್ಲಿ ಲಕ್ಷ್ಮೀದೇವಿ ಆವೇಶ ಇರ್ತದೆ. ಜೀವನಲ್ಲಿ ಭಗವಂತನ ಆವೇಶ ಇದ್ದ ಮಾತ್ರಕ್ಕೆ ಲಕ್ಷ್ಮಿ ಸಾಕ್ಷಾತ್ತಾಗಿ ಪತ್ನಿ ಆಗೋದಿಲ್ಲ. ಭಗವಂತ ಸಾಕ್ಷಾತ್ತಾಗಿ ಅವತಾರ ಮಾಡಿದಾಗ ಸಾಕ್ಷಾತ್ತಾಗಿ ಪತ್ನಿ ಆಗ್ತಾಳೆ. ಕೆಲವು ಸ್ತ್ರೀಯರಲ್ಲಿ ಆವೇಶವಾಗಿಯೂ ಕೂಡ ಪತ್ನಿ ಆಗಬಹುದು. ಉದಾಹರಣೆಗೆ ಗೋಪಿಕಾ ಸ್ತ್ರೀಯರ ಇದ್ದಾರೆ, ಜಾಂಬವಂತಿ ಮುಂತಾದವರೆಲ್ಲ ಇದ್ದಾರೆ. ಭಗವಂತನ ಸ್ವರೂಪಾವತಾರಕ್ಕೆ ಲಕ್ಷ್ಮೀದೇವಿಯ ಆವೇಶಾವತಾರ ಪತ್ನಿ ಆಗುವ ಹಾಗೆ ಭಗವಂತನ ಆವೇಶಾವತಾರಕ್ಕೆ ಲಕ್ಷ್ಮೀದೇವಿ ಯಾವತ್ತು ಸ್ವರೂಪಾವತಾರದಿಂದ ಪತ್ನಿ ಆಗೋದಿಲ್ಲ. ಇದನ್ನ ತತ್ವ ನಿರ್ಣಯ ತಿಳಿಸ್ತಾ ಇದೆ. ಹಾಗಾಗಿ ವೀರರಾಘವ ವ್ಯಾಖ್ಯಾನದಲ್ಲಿ ಹೇಳಿದಂತೆ ಲಕ್ಷ್ಮೀದೇವಿ, ಅರ್ಚಿದೇವಿ ಭಗವಂತನ ಸ್ವರೂಪಾವತಾರ ಅಂತ ಅವರು ಹೇಳಿದ್ದು ಸರಿಯಲ್ಲ. ಪೃಥುವನ್ನ ಅಂಶಾವತಾರ ಅಂತ ಹೇಳಿ ಲಕ್ಷ್ಮೀದೇವಿಯನ್ನ ಸ್ವರೂಪಾವತಾರ ಅಂತ ಹೇಳಿದ್ರೆ ಅದು ತತ್ವ ನಿರ್ಣಯ ವಾಕ್ಯಕ್ಕೆ ವಿರುದ್ಧವಾಗ್ತದೆ. ಹಾಗಾಗಿ ಇಲ್ಲಿ ಎರಡೂ ಕೂಡ ಭಗವಂತನ ಮತ್ತು ಲಕ್ಷ್ಮೀದೇವಿಯ ಅಂಶಯುಕ್ತರಾದ ಈ ಎರಡು ಮಿಥುನ ಅವರನ್ನ ಋಷಿಮುನಿಗಳು ವೇನನ ತೋಳಿನಿಂದ ಕಡದಾಗ ಅವತಾರ ಮಾಡಿದವರು ಅಂತ ತಿಳ್ಕೊಳ್ಬೇಕು. ಏಷ ವಿಷ್ಣೋರ್ ಭಗವತಃ ಕಲಾ ಭುವನ ಪಾಲನಿ ಇಯಂಚ ಲಕ್ಷ್ಮೀ ಸಂಭೂತಿ ಪುರುಷಸ್ಯಾನ ಪಾಯಿನಿ ಇತಿ ಶ್ರೀಮದ್ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಸಂಹಿತಾಯಾಂ ಅಷ್ಟಾದಶ ಸಹಸ್ರ್ಯಾಂ ಚತುರ್ಥ ಸ್ಕಂಧೇ ಚತುರ್ದಶೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಥ ಪಂಚದಶೋಧ್ಯಾಯಃ. ವಿಪ್ರಾವೂಚುಃ ಅತ್ರ ತು ಪ್ರಥಮೋ ರಾಜ್ಞಾಂ ಪುಮಾನ್ ಪ್ರಥಯಿತಾ ಯಶಃ ಪೃಥುರ್ನಾಮ ಮಹಾರಾಜ ಭವಿಷ್ಯತಿ ಪೃಥುಶ್ರವಾಃ. ಮುನಿಗಳು ಹೇಳ್ತಾ ಇದ್ದಾರೆ, ತಮ್ಮ ಮಾತನ್ನ ಮುಂದುವರಿಸ್ತಾ ಇದ್ದಾರೆ. ಹಿಂದಿನ ಅಧ್ಯಾಯದ ಕೊನೆಯಲ್ಲಿ ಹೇಳಿದ್ರು, ಇವನು ಭಗವಂತನ ವಿಶೇಷ ಆವೇಶ ಅವತಾರ ಆವೇಶದಿಂದ ಹುಟ್ಟಿದವನು. ಎರಡನೆಯವಳು ಲಕ್ಷ್ಮೀ ದೇವಿಯ ಆವೇಶದಿಂದ ಹುಟ್ಟಿದವಳು ಅಂತ. ಅದರಲ್ಲಿ ಇವನು ಏನಿದ್ದಾನೆ, ರಾಜರುಗಳಿಗೆಲ್ಲ ಅಗ್ರಗಣ್ಯನಾಗಿ ತನ್ನ ಕೀರ್ತಿಯನ್ನ ಎಲ್ಲ ಕಡೆಗೆ ಪ್ರಚಾರ ಮಾಡ್ತಾನೆ. ಈ ರೀತಿ ಎಲ್ಲ ಕಡೆಗೆ ಪ್ರಥಿತನನ್ನಾಗಿ, ಪ್ರಥಿತ ಅಂದ್ರೆ ಪ್ರಚಾರ ಅಂತ ಅರ್ಥ ಸಂಸ್ಕೃತದಲ್ಲಿ. ಪ್ರಥಯಿತ
ಎಲ್ಲ ಕಡೆಗೆ ತನ್ನ ಕೀರ್ತಿಯನ್ನ ಪ್ರಥಯಿತ ಅಂತಂದ್ರೆ ಎಲ್ಲ ಕಡೆಗೆ ಹರಡ್ತಾನೆ. ಆ ರೀತಿ ಅವನು ಹರಡಿದವನಾದ್ದರಿಂದಲೇನೆ ಅವನಿಗೆ ಪೃಥು ಅಂತ ಹೆಸರು ಅಂತ ಹೇಳ್ತಾರೆ. ಪೃಥು ಅಂತ ಅವನಿಗೆ ಹೆಸರು ಬರ್ತದೆ. ಯಾಕೆ? ಅವನಿಗೆ ಪೃಥು ಅಂತ ಹೆಸರು. ಪ್ರಥಯಿತ ಆದ್ರಿಂದ ಪೃಥು ಅಂತ. ಎಲ್ಲ ಕಡೆಗೆ ತನ್ನ ಕೀರ್ತಿಯನ್ನ ಪ್ರಥಯಿತ ಹರಡಿದವನಾದ್ರಿಂದ ಅವನು ಪೃಥು ಎಂಬುದಾಗಿ ಪ್ರಸಿದ್ಧನಾಗ್ತಾನೆ ಅಂತ, ಪೃಥು ಮಹಾರಾಜನಾಗಿ ಪ್ರಸಿದ್ಧನಾಗ್ತಾನೆ ಅಂತ ಹೇಳ್ತಾ ಇದ್ದಾರೆ ಋಷಿಗಳು. ಅತ್ರ ತು ಪ್ರಥಮೋ ರಾಜ್ಞಾಂ ಪುಮಾನ್ ಪ್ರಥಯಿತಾ ಯಶಃ ಪೃಥುರ್ನಾಮ ಮಹಾರಾಜ ಭವಿಷ್ಯತಿ ಪೃಥುಶ್ರವಾಃ ಇಯಂಚ ದೇವಿ ಸುದತಿ ಗುಣಭೂಷಣ ಭೂಷಿತಾ ಅರ್ಚಿರ್ನಾಮ ವರಾರೋಹ ಪೃಥುಮೇವಾವರುಂಧತಿ. ಇನ್ನು ಈ ಎರಡನೇವಳು ದೇವಿ, ಇವಳೇನಿದ್ದಾಳೆ ಸದ್ಗುಣ ಭೂಷಿತಳಾಗಿರ್ತಕ್ಕಂಥವಳು, ಒಳ್ಳೆ ದಂತಪಂಕ್ತಿಯ ಸಾಲುಗಳುಳ್ಳವಳು, ದಂತಪಂಕ್ತಿ ಉಳ್ಳವಳು ಅಂದ್ರೆ ಹಲ್ಲಿನ ಸಾಲು, ಅದನ್ನ ಹೇಳ್ತಾ ಇದ್ದಾರೆ. ಸುದತಿ ಅಂದ್ರೆ ಹಾಗರ್ಥ. ಸುದತಿ ಅಂದ್ರೆ ಒಳ್ಳೆ ಹಲ್ಲಿನ ಸಾಲುಗಳುಳ್ಳವಳು, ಗುಣಭೂಷಣ ಭೂಷಿತ, ಒಳ್ಳೆ ಗುಣಗಳಿಂದ ಸದ್ಗುಣಗಳಿಂದ ಭೂಷಿತವಾಗಿರ್ತಕ್ಕಂಥವಳು. ಸದ್ಗುಣಗಳಿಂದ ಭೂಷಿತಳಾಗಿರ್ತಕ್ಕಂತಹ ಈ ಅರ್ಚಿ ಎಂಬುದಾಗಿ ಇವಳನ್ನ ಕರೀತಾರೆ. ಇವಳು ಪೃಥು ಮಹಾರಾಜನನ್ನೇ ಅವನ ರಾಣಿಯಾಗಿ ಅನುಸರಿಸ್ತಾಳೆ. ಪೃಥುಮೇವ ಅವರುಂಧತಿ ಅಂತ ಹೇಳ್ತಾ ಇದ್ದಾರೆ. ವರಾರೋಹ ಅಂತ ಒಂದು ವಿಶೇಷಣವನ್ನು ಕೊಟ್ಟಿದ್ದಾರೆ ಲಕ್ಷ್ಮೀದೇವಿಗೆ. ವರಾರೋಹ ಅಂತಂದ್ರೆ ಉತ್ತಮವಾದ ಒಳ್ಳೆ ನಿತಂಬವುಳ್ಳವಳು ಅಂತ ಅರ್ಥ. ವರಹ ವರಣೀಯ, ಆರೋಹ, ಆರೋಹ ಅಂದ್ರೆ ನಿತಂಬ ಅಂತ ಅರ್ಥ. ವರಣೀಯವಾದ ನಿತಂಬ ಉಳ್ಳವಳು ಅಂತ ಅರ್ಥವನ್ನ ವಿಜಯಧ್ವಜ ತೀರ್ಥರು ಬರೆದಿದ್ದಾರೆ ವರಾರೋಹ ಅಂತನ್ನೋ ಶಬ್ದಕ್ಕೆ. ಹೀಗೆ ಒಳ್ಳೆ ಹಲ್ಲುಗಳ ಸಾಲುಳ್ಳವಳು, ಉತ್ತಮವಾದ ನಿತಂಬವುಳ್ಳವಳು, ಸದ್ಗುಣಗಳಿಂದ ಭೂಷಿತಳಾಗಿರ್ತಕ್ಕಂಥವಳು ಅಂತಹ ಇವಳಿಗೆ ಅರ್ಚಿ ಎಂಬುದಾಗಿ ಹೆಸರು. ಆ ಅರ್ಚಿ ಎಂಬ ಹೆಸರಿನವಳಾದ ಇವಳು ಪೃಥು ಮಹಾರಾಜನನ್ನೇ ರಾಣಿಯಾಗಿ ಅನುಸರಣೆ ಮಾಡ್ತಾಳೆ ಅಂತ. ಇಯಂಚ ದೇವಿ ಸುದತಿ ಗುಣಭೂಷಣ ಭೂಷಿತ ಅರ್ಚಿರ್ನಾಮವರಾರೋಹ ಪೃಥುಮೇವಾವರುಂಧತಿ ಏಷ ಸಾಕ್ಷಾದ್ಧರೇರಂಶೋ ಜಾತೋ ಲೋಕರಿರಕ್ಷಯ ಇಯಂಚ ತತ್ಪರಾ ಹಿ ಶ್ರೀಃ ಅನುಜಜ್ಞೇನ ಪಾಯಿನಿ. ಇನ್ನು ಈ ಪೃಥು ಮಹಾರಾಜ ಏನಿದ್ದಾನೆ, ಇವನ ಒಳಗೆ ಲೋಕರಕ್ಷಣೆಗೋಸ್ಕರ ಅಂತ ಅವತಾರ ಮಾಡಿದ ಸಾಕ್ಷಾತ್ ಭಗವಂತ ರಾಜರಾಜೇಶ್ವರ ಎಂಬ ರೂಪದ ವಿಶೇಷ ಆವೇಶ ಇವನೊಳಗೆ ಇರ್ತದೆ ಅಂತ ಹೇಳ್ತಾ ಇದ್ದಾರೆ. ಏಷ ಸಾಕ್ಷಾತ್ ಧರೇರ್ ಅಂಶಃ ಅಂತ ಮೇಲ್ನೋಟಕ್ಕೆ ಕಾಣಿಸ್ತದೆ. ಹಿಂದೆ ಹೇಳಿದಂತೆ ಭಗವಂತನ ಸಾಕ್ಷಾತ್ ಅವತಾರ ಅಂತ ಹೇಳಿದಂತೆ ಕಾಣಿಸ್ತದೆ, ಹಾಗಲ್ಲ. ಭಗವಂತನ ರಾಜರಾಜೇಶ್ವರ ರೂಪದ ವಿಶೇಷ ಆವೇಶ ಇದೆ. ಇನ್ನು ಈ ಅರ್ಚಿದೇವಿಯಲ್ಲಿ ಭಗವಂತನನ್ನ ಅವಳು ಒಂದು ಕ್ಷಣವೂ ಬಿಟ್ಟಿರೋದಿಲ್ಲ. ಅನಪಾಯಿನಿ, ಅವನಲ್ಲೇ ಆಸಕ್ತಳಾದ ಮಹಾಲಕ್ಷ್ಮೀ ದೇವಿಯ ಆವೇಶ ಇರ್ತದೆ ಅಂತ. ಹೀಗೆ ಇಬ್ಬರಲ್ಲೂ ಕೂಡ ಭಗವಂತನ ಆವೇಶ, ಲಕ್ಷ್ಮೀ ದೇವಿ ಆವೇಶ ಇದೆ ಅಂತನ್ನೋ ವಿಷಯವನ್ನ ಇಲ್ಲಿ ಋಷಿಮುನಿಗಳು ಹೇಳ್ತಾ ಇದ್ದಾರೆ. ಇಲ್ಲೂ ಕೂಡ ಮೇಲ್ನೋಟಕ್ಕೆ ಸಾಕ್ಷಾತ್ ಧರೇರಂಶಃ ಅಂತ ಹೇಳಿದ್ದು
ಅದು ತತ್ವನಿರ್ಣಯ ವಾಕ್ಯದ ಆಧಾರದ ಮೇಲೆ ನಾವು ವಿಶೇಷ ಆವೇಶ ಇದೆ ಅನ್ನೋ ಅಭಿಪ್ರಾಯದಿಂದ ಅಂತ ಇಟ್ಟುಕೊಳ್ಬೇಕು. ವಿಶೇಷ ಆವೇಶ ಅಂತ ಅನ್ನೋದು ಎರಡು ರೀತಿಯಿಂದ ಇರ್ಬೋದು. ಉದಾಹರಣೆಗೆ ನಾವು ಮಹಾಭಾರತದಲ್ಲಿ ನೋಡ್ತೇವೆ. ರಾಮಾಯಣದಲ್ಲಿ, ಮಹಾಭಾರತ ಮೊದಲಾದವುಗಳಲ್ಲಿ ಈ ವಿಷಯವನ್ನು ನಾವು ನೋಡ್ಬೋದು. ಶೇಷದೇವರಲ್ಲಿ ಭಗವಂತನ ವಿಶೇಷ ಆವೇಶ ಇದೆ. ಶೇಷದೇವರ ಅವತಾರರಾಗಿರ್ತಕ್ಕಂತಹ ನರ ಮತ್ತು ಲಕ್ಷ್ಮಣ, ಹಾಗೆ ಬಲರಾಮ, ಇದೆಲ್ಲ ಶೇಷದೇವರ ಅವತಾರ. ಇವರಲ್ಲಿ ಭಗವಂತನ ವಿಶೇಷ ಆವೇಶಯುಕ್ತನಾದ ಶೇಷನ ಅಂಶರಾದ್ದರಿಂದ ಅದರಲ್ಲಿ ವಿಶೇಷ ಆವೇಶ ಹೊರತು ಪ್ರತ್ಯೇಕವಾಗಿ ಭಗವಂತನ ಆವೇಶ ಅಂತ ಇಲ್ಲ. ವಿಶೇಷ ಆವೇಶ, ಭಗವಂತನ ವಿಶೇಷ ಆವೇಶ ಇರೋದು ಶೇಷನಲ್ಲಿ. ಆ ಶೇಷನ ಆವೇಶ, ಆ ಶೇಷನ ಅಂಶ ಇವರಲ್ಲಿ ಇದೆ. ಇದು ವಿಶೇಷ ಆವೇಶ ಅಂತ ಕರೆಸ್ಕೊಳ್ತದೆ ಹೊರತು ಪ್ರತ್ಯೇಕವಾಗಿ ಭಗವಂತನ ಆವೇಶ ಇಲ್ಲ. ಲಕ್ಷ್ಮಣನ ಒಳಗೆ, ಬಲರಾಮನ ಒಳಗೆ ಮತ್ತು ನರನ ಒಳಗೆ ಪ್ರತ್ಯೇಕವಾಗಿ ಭಗವಂತನ ಆವೇಶ ಅಲ್ಲ. ಭಗವಂತನ ವಿಶೇಷ ಆವೇಶವುಳ್ಳಂತಹ ಶೇಷದೇವರ ಆವೇಶ. ಇದು ಪೃಥು ಮಹಾರಾಜನನ್ನ ಋಷಿಮುನಿಗಳು ಕೊಂಡಾಡುವ ಸಂದರ್ಭ. ಈಗ ಹಿಂದಿನ ಅಧ್ಯಾಯದ ಕೊನೆಯಲ್ಲಿ ಮುನಿಗಳು ಹೇಳಿದ್ದು ಪೃಥುವಿನಲ್ಲಿ ಭಗವಂತನ ವಿಶೇಷ ಆವೇಶ ಇದೆ ಅನ್ನೋದನ್ನ ಕಂಡು ಜನರಿಗೆ ಹೇಳತಕ್ಕಂತಹ ಸಂದರ್ಭ. ಆದ್ರಿಂದ ಸ್ತೋತ್ರ ಮಾಡ್ತಾ ಇರ್ತಕ್ಕಂಥದ್ದು ಇದು. ಭಗವಂತನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಆ ಸ್ತೋತ್ರಕ್ಕೆ ಅನುಗುಣವಾಗಿ ಏಷಃ ಹರೇರಂಶಃ ಅಂತಂದ್ರೆ ಭಗವಂತನ ವಿಶೇಷ ಆವೇಶ ಇದೆ ಅಂತ ಇಟ್ಟುಕೊಳ್ಬೇಕು. ಇವನಲ್ಲಿ ಸಾಕ್ಷಾತ್ತಾಗಿ ಭಗವಂತನ ಆವೇಶ ಇದೆ ಹೊರತು ಕೇವಲ ಹರಿಯ ಆವೇಶವುಳ್ಳ ಒಬ್ಬ ಜೀವನ ಅಂಶ ಇವನಲ್ಲ ಅಂತ ಆ ರೀತಿ ಅಭಿಪ್ರಾಯ. ಶೇಷದೇವರಲ್ಲಿ, ಶೇಷದೇವರು ಭಗವಂತನ ಆವೇಶವುಳ್ಳವರು, ಅವರ ಅಂಶ ಇವರಲ್ಲಿದೆ ಅಂತ ಲಕ್ಷ್ಮಣ ಬಲರಾಮರೆಲ್ಲ ಹೇಳ್ತೇವಲ್ಲ, ಹಾಗಲ್ಲ. ಭಗವಂತನದ್ದೇ ವಿಶೇಷ ಆವೇಶ ಇದೆ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ಈ ರೀತಿ ಎರಡು ರೀತಿಯಿಂದಲೂ ಕೂಡ ಆವೇಶ ಇರಬಹುದು ಅಂತನ್ನೋದನ್ನ ಮಧ್ವಾಚಾರ್ಯರು ಸ್ಕಂದ ಪುರಾಣದ ವಾಕ್ಯವನ್ನು ಉದಾಹರಿಸಿ ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ತತ್ರ ಸನ್ನಿಹಿತ ಸಾಕ್ಷಾತ್ ಭಗವಾನ್ ಅಂತ ಮಧ್ವಾಚಾರ್ಯರು ಬರಿತಾ ಇದ್ದಾರೆ. ಪೃಥು ಮಹಾರಾಜ ಸಾಕ್ಷಾತ್ ಹರಿಯ ಅಂಶ ಅಂದ್ರೆ ಪೃಥುರಾಜನಲ್ಲಿ ಸಾಕ್ಷಾತ್ ಭಗವಂತನ ಅಂಶ ಆವಿಷ್ಟವಾಗಿದೆ ಅಂತ. ಅದಕ್ಕೆ ಸ್ಕಂದ ಪುರಾಣದ ವಾಕ್ಯ ಬ್ರಹ್ಮಣ್ಯನಂತೆ ಗರುಡೆ ರುದ್ರೇ ಕಾಮೇಶ ಚೀಪತೌ ಅನಿರುದ್ಧೆ ಮನೋ ಚೈವ ಪೃಥೌ ಚ ಕೃತ ವೀರ್ಯಜೆ ನಾರದೆ ಚೈವ ಮಾದ್ಯೇಷು ವಿಶೇಷಾತ್ ಸನ್ನಿಧಿರ್ಹರೇಃ ಸುದರ್ಶನಾದಿಶ್ವಸ್ತ್ರೇಷು ತಥಾ ಸನ್ನಿಹಿತೋ ಹರಿಃ ನರಲಕ್ಷ್ಮಣ ಬಲಶ್ಚೈವ ಶೇಷಸ್ಯಾಂಶ ಪ್ರಕೀರ್ತಿತಾಃ ತಥಾ ಭರತ ಶತ್ರುಘ್ನೌ ಚಕ್ರಶಂಖಾ ಉದಾಹೃತೌ ಪ್ರದ್ಯುಮ್ನಶ್ಚ ಕುಮಾರಶ್ಚ ಸ್ಕಂದ ಕಾಮಾಂಶಜಾ ಸ್ಮೃತಾಃ ಇತಿ ಸ್ಕಾಂದೇ. ಸ್ಕಂದ ಪುರಾಣದಲ್ಲಿ ಬ್ರಹ್ಮ, ಶೇಷ, ಗರುಡ, ರುದ್ರ, ಮನ್ಮಥ, ಇಂದ್ರ, ಮತ್ತೆ ಅನಿರುದ್ಧ, ಸ್ವಯಂಭುವಮನು, ಪೃಥು, ಕಾರ್ತವೀರ್ಯಾರ್ಜುನ, ನಾರದ ಇವರಲ್ಲೆಲ್ಲ ಭಗವಂತನ ವಿಶೇಷ ಸನ್ನಿಧಾನವಿದೆ. ಹಾಗೆ ವಿಶೇಷವಾಗಿ ಸುದರ್ಶನ ಮೊದಲಾದವುಗಳಲ್ಲಿ ಸುದರ್ಶನಾದಿಷು ಅಸ್ತ್ರೇಷು, ಸುದರ್ಶನ ಮೊದಲಾದ ಅಸ್ತ್ರಗಳೇನಿದ್ದಾವೆ ಅವುಗಳಲ್ಲಿಯೂ ಕೂಡ ಭಗವಂತನ ಸನ್ನಿಧಾನ ಇದೆ. ಇನ್ನು ನರ, ಲಕ್ಷ್ಮಣ, ಬಲರಾಮ ಇವರು ಭಗವಂತನ ವಿಶೇಷ ಆವೇಶವುಳ್ಳ ಅಂಶಭೂತರು. ಮತ್ತೆ ಭರತ, ಶತ್ರುಘ್ನ ಇವರು
ಪ್ರದ್ಯುಮ್ನ, ಸನತ್ಕುಮಾರ, ಸ್ಕಂದ ಇವರು ಭಗವಂತನ ವಿಶೇಷ ಆವೇಶವುಳ್ಳಂತಹ ಮನ್ಮಥನ ಅಂಶಭೂತರು ಅಂತ ಹೀಗೆ ಸ್ಕಂದ ಪುರಾಣದಲ್ಲಿ ಎರಡು ರೀತಿಯಾದ ಆವೇಶವನ್ನ ಹೇಳಿದ್ದಾರೆ. ಅದ್ರ ಯಾರ್ಯಾರು ಅನ್ನೋದನ್ನು ಕೂಡ ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಸ್ಕಂದ ಪುರಾಣದಲ್ಲಿ. ಈಗ ಪ್ರಕೃತಕ್ಕೆ ಇಟ್ಕೊಳ್ಳೋಣ. ಬ್ರಹ್ಮ ಪುರಾಣದ ವಾಕ್ಯವನ್ನ ಉದಾಹರಿಸ್ತಾರೆ. ವೈನ್ಯೇ ಪೃಥೋ ಸನ್ನಿಹಿತೋ ರಾಜರೂಪಿ ಜನಾರ್ದನ ಇತಿ ಬ್ರಾಹ್ಮೇ ಅಂತ ಮತ್ತೊಂದು ಬ್ರಹ್ಮ ಪುರಾಣದ ವಾಕ್ಯವನ್ನ ಮಧ್ವಾಚಾರ್ಯ ಉದಾಹರಿಸ್ತಾ ಇದ್ದಾರೆ. ವೇನಪುತ್ರನಾಗಿರ್ತಕ್ಕಂತಹ ಪೃಥುವಿನಲ್ಲಿ ರಾಜರಾಜರೂಪಿಯಾದ ಜನಾರ್ದನ ವಿಶೇಷ ಅಂತ ಪ್ರಾರ್ಥಿಸ್ತಾ ಇದೆ. ಹಾಗಾಗಿ ಭಗವಂತನ ರಾಜರಾಜೇಶ್ವರ ಎಂಬ ರೂಪ ಪೃಥು ಮಹಾರಾಜನಲ್ಲಿ ವಿಶೇಷವಾಗಿ ಆವಿಷ್ಟವಾಗಿದೆ. ಅಂತಹ ಪೃಥು ಮಹಾರಾಜನನ್ನ ಈ ಋಷಿಮುನಿಗಳೆಲ್ಲ ಅವತಾರವಾದ ತಕ್ಷಣದಲ್ಲಿ ಸ್ತೋತ್ರ ಮಾಡಿದ್ದಾರೆ. ಏಷ ಸಾಕ್ಷಾದ್ಧರೇರಂಶೋ ಜಾತೋ ಲೋಕರಿರಕ್ಷಯ ಇಯಂಚ ತತ್ಪರಾ ಶ್ರೀಹಿ ಅನುಜಜ್ಞೇನ ಪಾಯಿನಿ. ಮೈತ್ರೇಯ ಉವಾಚ ಪ್ರಶಂಸಂತಿ ಸ್ಮ ತಂ ವಿಪ್ರಾಹ ಗಂಧರ್ವ ಪ್ರವರಾ ಜಗುಃ ಮುಮುಚುಸ್ಸು ಮನೋಧಾರಾಃ ಸಿದ್ಧಾನ್ ನೃತ್ಯಂತಿ ಸ್ವಸ್ತ್ರಿಯಃ. ಪೃಥು ಮಹಾರಾಜನ ಅವತಾರವಾದ ತಕ್ಷಣದಲ್ಲಿ ಏನು ನಡೀತು ಅಂತನ್ನೋದನ್ನ ಮೈತ್ರೇಯ ಋಷಿಗಳು ವಿದುರನಿಗೆ ಹೇಳ್ತಾ ಇದ್ದಾರೆ. ಪೃಥು ಮಹಾರಾಜನನ್ನ ಏನಾಯ್ತು? ನಾರಾಯಣನ ನಂಗೆ ಒಂದು ಇದ್ರಲ್ಲಿ ಬಂದು ಈ ಏರಿಯಲ್ಲ ಸನ್ನಿಧದಲ್ಲಿ ಬಂದು ಎರಡಕ್ಕೆ ಏನ್ ವ್ಯತ್ಯಾಸ ಆಗ್ತದೆ? ಪೃಥು ಮಹಾರಾಜರು ಸಾಕ್ಷಾತ್ ಭಗವಾನ್ ಇದ್ದಾರೆ, ಅಲ್ಲಿಯೂ ಇದಕ್ಕೂ ಏನ್ ವ್ಯತ್ಯಾಸ ಬರ್ತದೆ? ಶೇಷದೇವರಿರೋ ಸನ್ನಿಧಾನಕ್ಕೂ ಪೃಥು ಮಹಾರಾಜರ ಸನ್ನಿಧಾನ ಏನ್ ವ್ಯತ್ಯಾಸ ಬರ್ತದೆ ನಿಮ್ಗೆ? ಈಗ ಪೃಥು ಮಹಾರಾಜನ ಒಳಗೆ ಭಗವಂತನ ರಾಜರಾಜೇಶ್ವರ ಎಂಬ ರೂಪ ಏನಿದೆ, ಆ ಭಗವಂತನ ನೇರವಾದ ಆವೇಶ ಪೃಥು ಮಹಾರಾಜನ ಒಳಗೆ ಇದೆ. ಆಯ್ತಾ? ಈಗ ಲಕ್ಷ್ಮಣ ಇದ್ದಾನಲ್ಲ, ಲಕ್ಷ್ಮಣನ ಒಳಗೆ ಭಗವಂತನ ನೇರವಾದ ಆವೇಶ ಇಲ್ಲ. ಲಕ್ಷ್ಮಣನ ಒಳಗೆ ಶೇಷದೇವರ ಆವೇಶ ಇದೆ. ಆ ಶೇಷದೇವರ ಒಳಗೆ ಭಗವಂತನ ವಿಶೇಷ ಆವೇಶ ಇದೆ. ಭಗವಂತನ ವಿಶೇಷ ಆವೇಶ ಇರತಕ್ಕಂತಹ ಶೇಷದೇವರ ಆವೇಶ ಲಕ್ಷ್ಮಣನ ಒಳಗೆ ಇದೆ. ಹಾಗೆ ಪೃಥು ಮಹಾರಾಜನ ಒಳಗೆ ಭಗವಂತನ ವಿಶೇಷ ಆವೇಶವುಳ್ಳ ಮತ್ತೊಬ್ಬ ಜೀವನ ಆವೇಶ ಇರೋದಲ್ಲ, ನೇರವಾಗಿ ಭಗವಂತನದ್ದೇ ವಿಶೇಷ ಆವೇಶ. ಅಲ್ಲಿ ಒಂದು ಮೂಲ ರೂಪ ಶೇಷ ಬಂದು ಅದರೊಳಗೆ ದೇವರು ಬರ್ತಾರೆ, ಇಲ್ಲಿ ಒಂದು ಡೈರೆಕ್ಟ್ ಆಗಿ ದೇವರು ಬಂದು. ಕರೆಕ್ಟ್. ವ್ಯತ್ಯಾಸ ಗೊತ್ತಾಯ್ತಾ? ಆಯ್ತಾಯ್ತು. ಈಗ ಪೃಥು ಮಹಾರಾಜನನ್ನ ಬ್ರಾಹ್ಮಣರೆಲ್ಲರೂ ಕೂಡ ಸ್ತೋತ್ರ ಮಾಡಿದ್ರು. ಋಷಿಮುನಿಗಳೆಲ್ಲ ಈ ರೀತಿ ಸ್ತೋತ್ರ ಮಾಡಿದ್ರು. ಅದೇ ಸಮಯದಲ್ಲಿ ಗಂಧರ್ವರು ಹಾಡಿ ಹೊಗಳಿದ್ರಂತೆ, ಸಿದ್ಧರು ಪುಷ್ಪವೃಷ್ಟಿಯನ್ನ ಮಾಡಿದರಂತೆ, ಅಪ್ಸರ ಸ್ತ್ರೀಯರೆಲ್ಲ ನರ್ತನ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಪೃಥು ಮಹಾರಾಜನ ಅವತಾರವಾದ್ದರಿಂದ ಎಲ್ಲರಿಗೂ ಸಂತೋಷ ಆಗಿದೆ. ಅದನ್ನ ಮೈತ್ರೇಯರು ವಿದುರನಿಗೆ ಹೇಳ್ತಾ ಇದ್ದಾರೆ. ಪ್ರಶಂಸಂತಿ ಸ್ಮ ತಂ ವಿಪ್ರಾಹ ಗಂಧರ್ವ ಪ್ರವರಾ ಜಗುಃ ಮುಮುಚುಸ್ಸು ಮನೋಧಾರಾಃ ಸಿದ್ಧಾನ್ ನೃತ್ಯಂತಿ ಸ್ವಸ್ತ್ರಿಯಃ ಶಂಖ ತೂರ್ಯ ಮೃದಂಗಾದ್ಯಾಃ ನೇದುರ್ ದುಂದುಭಯೋ ದಿವಿ ತತ್ರ ಸರ್ವ ಉಪಾಜಗ್ಮುಃ ದೇವರ್ಷಿ ಪಿತೃಣಾಂ ಗಣಾಃ. ಹಾಗೆ ಪೃಥು ಮಹಾರಾಜನ ಅವತಾರ ಕಾಲದಲ್ಲಿ ಅಂತರಿಕ್ಷದಲ್ಲಿ ಶಂಖ, ತೂರ್ಯ, ಮೃದಂಗ ಮೊದಲಾದವುಗಳೆಲ್ಲ ಮೊಳಗಿದುವು, ದುಂದುಬಿಗಳು ಮೊಳಗಿದುವು. ದೇವತೆಗಳು, ಋಷಿಗಳು, ಪಿತೃಗಳು ಎಲ್ಲರೂ ಕೂಡ ಗುಂಪು ಗುಂಪಾಗಿ ಅಲ್ಲಿಗೆ ಬಂದಿದ್ದಾರೆ ಸ್ತೋತ್ರ ಮಾಡ್ಲಿಕ್ಕೋಸ್ಕರ. ಶಂಖ ತೂರ್ಯ ಮೃದಂಗಾದ್ಯಾಃ ನೇದುರ್ದುಂದುಭಯೋ ದಿವಿ ತತ್ರ ಸರ್ವ ಉಪಾಜಗ್ಮುಃ ದೇವರ್ಷಿ ಪಿತೃಣಾಂ ಗಣಾಃ.
ಬ್ರಹ್ಮ ಜಗದ್ಗುರುರ್ದೇವಃ ಸಹಾಗತ್ಯ ಸುರೇಶ್ವರೈಃ ವೈನ್ಯಸ್ಯ ದಕ್ಷಿಣೆ ಹಸ್ತೆ ದೃಷ್ಟ್ವಾ ಚಿಹ್ನಂ ಗದಾಭೃತಃ ಪಾದಯೋರರವಿಂದಂ ಚ ತಸ್ಮಿನ್ ಮೇನೆ ಹರೇ ಕಲಾಂ ಯಸ್ಯಾ ಪ್ರತಿಹತಂ ಚಕ್ರಂ ಅಂಶಃ ಸ ಪರಮೇಷ್ಠಿನಃ. ಬ್ರಹ್ಮದೇವರು ಬಂದಿದ್ರು, ಜಗದ್ಗುರುಗಳಾಗಿರ್ತಕ್ಕಂಥವ್ರು ಆ ಬ್ರಹ್ಮದೇವರು. ಅವರು ಬಂದು ಎಲ್ಲ ದೇವದೇವೋತ್ತಮರ ಜೊತೆಯಲ್ಲೇ ಬಂದಿದ್ರು. ಸುರೇಶ್ವರೈಹಿ ಸಹಾಗತ್ಯ ಅಂತ, ಸುರೇಶ್ವರರು ಅಂತ ಯಾರು ಅನ್ಸ್ಕೊಂಡಿದ್ದಾರೆ ಅವರ ಎಲ್ಲರ ಜೊತೆಯಲ್ಲಿ ಬ್ರಹ್ಮದೇವರು, ಜಗದ್ಗುರುಗಳಾಗಿರ್ತಕ್ಕಂತಹ ಬ್ರಹ್ಮದೇವರು ಅಲ್ಲಿಗೆ ಬಂದು ಪೃಥು ಮಹಾರಾಜನ ಬಲಗೈಯನ್ನ ನೋಡಿದರಂತೆ. ಆ ಪೃಥು ಮಹಾರಾಜನ ಬಲಕೈಯಲ್ಲಿ ಭಗವಂತನ ಚಕ್ರದ ಚಿಹ್ನೆಯನ್ನ ನೋಡಿದ್ದಾರೆ. ಹಾಗೆ ಆ ಪೃಥು ಮಹಾರಾಜನ ಪಾದಗಳಲ್ಲಿ ಕಮಲದ ರೇಖೆಯನ್ನ ನೋಡಿದರಂತೆ. ಅದನ್ನ ನೋಡಿ ಇವನಲ್ಲಿ ಭಗವಂತನ ರಾಜರಾಜೇಶ್ವರ ರೂಪದ ವಿಶೇಷ ಸನ್ನಿಧಾನ ಇದೆ ಅಂತನ್ನೋದನ್ನ ಕಂಡು ಎಲ್ಲರಿಗೂ ಹೇಳಿದ್ರಂತೆ. ಬ್ರಹ್ಮದೇವರೇ ಸಾಕ್ಷಾತ್ ಎಲ್ಲ ದೇವತೆಗಳನ್ನ ಕರ್ಕೊಂಡು ಬಂದು ಪೃಥು ಮಹಾರಾಜನ ಆ ಶರೀರದ ಲಕ್ಷಣಗಳನ್ನೆಲ್ಲ ನೋಡಿ ಹೇಳ್ತಾ ಇದ್ದಾರೆ. ಕೈಯಲ್ಲಿ ಚಕ್ರದ ಚಿಹ್ನೆಯನ್ನ ನೋಡಿದ್ದಾರೆ. ದಕ್ಷಿಣೆ ಹಸ್ತೆ ಚಿಹ್ನಂ, ಬಲಗೈಯಲ್ಲಿ ಚಕ್ರದ ರೇಖೆಯನ್ನ, ಮತ್ತು ಪಾದಯೋಹೋ ಅರವಿಂದಂಚ, ಪಾದಗಳಲ್ಲಿ ಕಮಲದ ರೇಖೆಯನ್ನ ನೋಡಿದ್ದಾರೆ. ಭಗವಂತನ ಚಕ್ರದ ಚಿಹ್ನೆ ಮತ್ತು ಪಾದದಲ್ಲಿ ಕಮಲದ ರೇಖೆ, ಇದನ್ನ ನೋಡಿ ಭಗವಂತನ ವಿಶೇಷ ಆವೇಶ, ವಿಶೇಷ ಸನ್ನಿಧಾನ ಇವರಲ್ಲಿ ಇದೆ ಅಂತ ಕಂಡುಕೊಂಡಿದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಯಸ್ಯ ಪ್ರತಿಹತಂ ಚಕ್ರಂ ಅಂಶಃ ಸ ಪರಮೇಷ್ಠಿನಃ. ಎಲ್ಲರೂ ಅವನ ಆಜ್ಞೆಯನ್ನ ನಡೆಸಲೇಬೇಕು. ಅವನ ಆಜ್ಞೆ ಎಲ್ಲರಿಗೂ ಅನುಲ್ಲಂಘನೀಯ, ಯಾರೂ ಉಲ್ಲಂಘನೆ ಮಾಡೋ ಹಾಗಿಲ್ಲ. ಹಾಗಾಗಬೇಕು ಅಂತಾದ್ರೆ ಅವನಲ್ಲಿ ಸರ್ವೋತ್ತಮನಾದ ಭಗವಂತನ ಅಂಶ ಇರ್ಲೇಬೇಕಲ್ವಾ ಅಂತ. ಸರ್ವೋತ್ತಮನಾದ ಭಗವಂತನ ಅಂಶ ಇರೋದ್ರಿಂದಲೇನೆ ಅವನ ಆಜ್ಞೆಯನ್ನ ಯಾರೂ ಉಲ್ಲಂಘನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮ ಜಗದ್ಗುರುರ್ದೇವಃ ಸಹಾಗತ್ಯ ಸುರೇಶ್ವರೈಃ ವೈನ್ಯಸ್ಯ ದಕ್ಷಿಣೆ ಹಸ್ತೆ ದೃಷ್ಟ್ವಾ ಚಿಹ್ನಂ ಗದಾಭೃತಃ ಪಾದಯೋರರವಿಂದಂ ಚ ತಸ್ಮಿನ್ ಮೇನೆ ಹರೇ ಕಲಾಂ ಯಸ್ಯಾ ಪ್ರತಿಹತಂ ಚಕ್ರಂ ಅಂಶಃ ಸ ಪರಮೇಷ್ಠಿನಃ. ತಸ್ಯಾಭಿಷೇಕ ಆರಬ್ಧೆ ಬ್ರಾಹ್ಮಣೈರ್ಬ್ರಹ್ಮವಾದಿಭಿಃ ಆಭಿಷೇಚನಿಕಾನ್ಯಸ್ಮೈ ಆಜಹೃ ಸರ್ವತೋ ಜನಾಃ. ಆಮೇಲೆ ಬ್ರಹ್ಮಜ್ಞಾನಿಗಳಾದಂತಹ ಋಷಿಮುನಿಗಳೆಲ್ಲರೂ ಕೂಡ ಪೃಥು ಮಹಾರಾಜನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಎಲ್ಲ ರೀತಿಯಾದ ಸಾಮಗ್ರಿಗಳನ್ನ ತಗೊಂಡು ಬಂದ್ರಂತೆ. ಪಟ್ಟಾಭಿಷೇಕ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಋಷಿಮುನಿಗಳು. ಆವಾಗ ಎಲ್ಲ ಜನರು ಕೂಡ ಎಲ್ಲ ಕಡೆಯಿಂದ ಪಟ್ಟಾಭಿಷೇಕಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ಸಾಮಗ್ರಿಗಳನ್ನ ನಾನಾ ದೇಶದ ಜನರುಗಳು ನಾನಾ ಕಡೆಗಳಿಂದ ಅವನಿಗೋಸ್ಕರ ಅಭಿಷೇಕ ಸಾಮಗ್ರಿಗಳನ್ನೆಲ್ಲ ತಗೊಂಡು ಬಂದರು ಅಂತ ಹೇಳ್ತಾ ಇದ್ದಾರೆ. ತಸ್ಯಾಭಿಷೇಕ ಆರಬ್ಧೆ ಬ್ರಾಹ್ಮಣವಾದಿಭಿಃ ಅಭಿಷೇಚನಿಕಾನ್ಯಸ್ಮೈ ಆಜಹೃ ಸರ್ವತೋ ಜನಾಃ. ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣನ್, ನೀವು ಓದೋ ಚಾಪ್ಟರ್ ಕಡೆಸಿ ಇದು ಬಂದು ತಾತ್ಪರ್ಯ ಓದಿದ್ದಿಲ್ಲ ಸರ್. ಅದ್ರಲ್ಲಿ ಹೌದು, ದೇವರು ಬಂದು ಲಕ್ಷ್ಮೀದೇವಿ ಅಂಶ ಇದ್ದು ದೇವರು ಬಂದು ಸ್ವರೂಪ ಅವತಾರ ಮಾಡಿರ ಲಕ್ಷ್ಮೀದೇವಿನ ಒಂದು ಮದುವೆ ಮಾಡಿಕೊಂತಾರೆ, ರೈಟ್? ಮದುವೆ ಮಾಡಿಕೊಂಬಂದು
ಈ ಕಣ್ಮಯಿಷೆಯಲ್ಲಿ ಇದ್ರು ಆ ಒಂದು ಅಂಶದ್ರು ಆಗ ಬಂದು ದೇವರು ಸ್ವರೂಪದಿಂದ ಅವತಾರ ಮಾಡಿದ್ರು ಕೂಡ ಮದುವೆ ಮಾಡಿ ಉಂಟು. ಆದ್ರೆ ಅದರವೇ ಲಕ್ಷ್ಮಿಯೋட ಇದ್ರ ಇದು ದೇವರೋட ಒಂದು ಅಂಶ ಇದ್ರೆ ಮಾಡಿ ಲಕ್ಷ್ಮೀ ದೇವಿ ಮಾಡಿಕ್ಲಾರು ಹಂಗ ಒಂದು ಮಾತು ಹೇಳಿರ್ಲಿಲ್ಲ. ತಾನ ಸ್ವರೂಪ ಅವತಾರ ಆಗಿದ್ರೆ ಲಕ್ಷ್ಮೀ ದೇವಿ ಹಾ ತನ್ನ ಸ್ವರೂಪಾವತಾರತೆಯಲ್ಲೇ ರಾಣಿ ಆಗ್ತಾಳೆ ಹೊರತು ಭಗವಂತನ ಆವೇಶವುಳ್ಳ ನಿಂತೋಯ್ತು ಸರ್ ಕೇಳಲ್ಲ.